ಸ್ನೇಹಿತರೆ, ನಿನ್ನೆ ಬೆಂಗಳೂರಿನ ನೆಲಮಂಗಲದಲ್ಲಿ ನಂಬರ್ 1 ವಿಜಯ ಕರ್ನಾಟಕ ಪತ್ರಿಕೆ ಮತ್ತು ನಂಬರ್ 1 ಫ್ರೀಡಮ್ ರಿಫೈನ್ಡ್ ಆಯಿಲ್ ಇವರ ಸಹಯೋಗದಲ್ಲಿ ನಡೆದ ಕರುನಾಡ ಸ್ವಾದ ಎನ್ನುವ ಅಡುಗೆ ಸ್ಪರ್ಧೆಯಲ್ಲಿ ನಾವೆಲ್ಲ ಭಾಗವಹಿಸಿದ ಖುಷಿಯ ಕ್ಷಣವನ್ನು ನೀವೆಲ್ಲ ನೋಡಿ ಪ್ರೋತ್ಸಾಹಿಸಿದ್ದೀರಿ. ಇದೀಗ ಈ ಅಡುಗೆ ಸ್ಪರ್ಧೆಯಲ್ಲಿ ಯಾರಿಗೆಲ್ಲ ಬಹುಮಾನ ಬಂದಿದೆ, ಹಾಗೆಯೇ ನನ್ನ ಖುಷಿಯ ಕ್ಷಣವು ಹೇಗಿತ್ತು ಅನ್ನೋದನ್ನು ಈ ಮೂಲಕ ಹಂಚಿಕೊಳ್ತಾ ಇದ್ದೀನಿ. ಬಹುಮಾನ ಬಂದ ಖುಷಿಯ ಜೊತೆಗೆ ಅನೇಕರ ಭೇಟಿಯು ಖುಷಿಯನ್ನು ತಂದ ಸಂಭ್ರಮದ ಕ್ಷಣವು ಇದಾಗಿತ್ತು. ಸೊ ರಿಸಲ್ಟ್ಸ್ ನಡೆಯಲಿದೆ. ಸೊ ಆರ್ ಯು ರೆಡಿ? ಎಕ್ಸೈಟೆಡ್? ಇಲ್ಲಿ ನೀವೆಲ್ಲ ಖುಷಿನೇ ತೋರಿಸ್ತಲ್ಲ ರಿಸಲ್ಟ್ಗೆ. ಆರ್ ಯು ರೆಡಿ? ಓಕೆ. ಸೊ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ವಿಕೆ ಕರುನಾಡ ಸ್ವಾದ. ಈ ನಮ್ಮ ಅಡುಗೆಯ ಕೋಚಿನ ಹುಡುಗಾಟ ಮೊದಲನೇ ದಿನದ ಮೊದಲನೇ ಕಾರ್ಯಕ್ರಮದ ವಿನ್ನರ್ಸ್ ಅನೌನ್ಸ್ ಮಾಡೋಣ. ಸೊ ನಾನು ಉಲ್ಟಾ ಬರ್ತೀನಿ, ಅಂದ್ರೆ ಸೆಕೆಂಡ್ ರನ್ನರ್ ಫಸ್ಟ್ ಆಫ್ ವಿನ್ನರ್, ಅಂದ್ರೆ ಥರ್ಡ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಫಸ್ಟ್ ಪ್ಲೇಸ್ ಅಂತ. ಸೊ ಅವ್ರ ಪ್ರಕಾರವಾಗಿ ಹೆಸರುಗಳು ಕರೆದಂಗೆ ವೇದಿಕೆ ಮೇಲೆ ಬರಬೇಕು. ಥರ್ಡ್ ಪ್ಲೇಸ್ ಗಳಿಸಿರುವಂಥದ್ದು. ಸೊ ಐ ರಿಕ್ವೆಸ್ಟ್ ಯು ಟು ಅನೌನ್ಸ್ ದಿ ಸೆಕೆಂಡ್ ರನ್ನರ್ ಅಪ್ place along with the badge number, the contestant number. So ready now? So the third place goes to Elizabeth, badge number 2. Badge number 2, Elizabeth. Please announce the second place winner along with the badge number. K.S. Hemlata, badge number 63. K.S. Hemlata ಅವರು badge number 63 ಎರಡನೇ ಸ್ಥಾನ. Congratulations. Congratulations. ಡೇಸ್ ಒಬ್ಬೊಬ್ರು ಆನ್ ಅನ್ ಆವರೇಜ್ 4 ಡಿಶ್ ಅಂತ ಹೇಳಿದ್ರು. 80 to 4 ಹೇಗೆ ಅನ್ನಿಸ್ತಾ ಇದೆ? ನನ್ನ ಪಕ್ಕ ನಿಂತು ಇಷ್ಟೊಂದೆಲ್ಲ ತಿಂದಾದ್ಮೇಲೆ ಆಸೆ ಇರುತ್ತೆ. ದಯವಿಟ್ಟು ಕೈ ಎತ್ತಿ. ನೀವೇ ವಿನ್ನರ್ ಅಂದ್ರೆ ನೀವು ಕೈ ಎತ್ತಿ, ಇಲ್ಲ ನಿಮಗೆ ಬೇರೆ ವಿನ್ನರ್ ಅನ್ಸಿದ್ರೆ ಅವ್ರ ಹೆಸರು ಹೇಳಿ. ವೇದವತಿ ಅವ್ರಿಗೆ ನೀವು ಹೇಳ್ತಿದ್ರ ವಿನ್ ಆಗಿದ್ದಾರೆ ಅಂತ. ಓಕೆ, ನೆಕ್ಸ್ಟ್ ಬೇರೆ ಯಾರಾದ್ರೂ ಯಾರು ವಿನ್ ಆಗಿರ್ಬೋದು ನಿಮ್ ಪ್ರಕಾರ? ಓಕೆ, ಸೊ ಫ್ರೀಡಮ್ ಹೆಲ್ದಿ ಕುಕಿಂಗ್ ಪ್ರೆಸೆಂಟ್ಸ್ ವಿಕೆ ಕರುನಾಡ ಸ್ವಾದ ಅಡುಗೆಯ ಕೋಚ್ನ ಹುಡುಗಾಟ. ಈ ಕಾರ್ಯಕ್ರಮದ ವಿನ್ನರ್ ಸರ್ ಹೆಸರು ಇಲ್ಲಿದೆ, ಬ್ಯಾಚ್ ನಂಬರ್ ಇದೆ. ಈಗ ನೀವು ಅದೆರಡನ್ನೂ ಅನೌನ್ಸ್ ಮಾಡಿದ್ರೆ ಅವರು ಆದಷ್ಟು ಬೇಗ ಸ್ಟೇಜ್ ನೋಡ್ತಾರೆ. ರೆಡಿನಾ? ಸೊ ಇವತ್ತಿನ ಈ ಕಾರ್ಯಕ್ರಮದ ವಿನ್ನರ್. ಸೊ ಎಲ್ಲರೂ ವಿಜಯ ಕರ್ನಾಟಕ ಓದ್ತೀರಾ? ಸೊ ಇಲ್ಲೂ ನಮ್ಮ ವಿಜಯ ಕರ್ನಾಟಕ ನ್ಯೂಸ್ ಪೇಪರ್ ಇದೆ. ಯಾರ್ಯಾರು ವಿಜಯ ಕರ್ನಾಟಕ ಪೇಪರ್ ತಗೋಬೇಕು ಅಥವಾ ಓದಬೇಕು ಅಂತ ತುಂಬಾ ಆಸಕ್ತಿ ಇದೆ, ಸೊ ದಯವಿಟ್ಟು ಅಲ್ಲಿ ನಿಮ್ಮ ಅಡ್ರೆಸ್ ಎಲ್ಲ ಕೊಡಿ, ನಿಮ್ಮ ಮನೆಗೆ ವಿಜಯ ಕರ್ನಾಟಕ ಪೇಪರ್ ಬರುತ್ತೆ. ಅಂಡ್ ಇದೇ ತರ ಕಾರ್ಯಕ್ರಮಗಳು ಅಪ್ಡೇಟ್ಸ್ ಎಲ್ಲರೂ ಸಿಗ್ತಾ ಇರುತ್ತೆ. ರೆಡಿನಾ ಸರ್? ಎಸ್. ಅಂಡ್ ಸೊ ಇವತ್ತಿನ ಈ ಕಾರ್ಯಕ್ರಮದ ವಿನ್ನರ್ ಬ್ಯಾಚ್ ನಂಬರ್ ಹೇಳಕ್ಕಿಂತ ಮುಂಚೆ, ಸೊ ಇಂಡಿಯಾದ ನಂಬರ್ 1 ಕುಕಿಂಗ್ ಆಯಿಲ್ ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಹೇಳ್ದಂಗೆ 1 ಲೀಟರ್ 910 grams. ಸೊ ಬೇರೆ ಬ್ರಾಂಚ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಎಣ್ಣೆದಿದೆ. ADE ವೈಟಮಿನ್ಸ್ ಜಾಸ್ತಿ ಇದೆ. ಚಿಕ್ಕ ವಯಸ್ಸಿಂದ ವಯಸ್ಸಾದವರೆಗೂ ಏನೂ ಚಿಂತೆ ಇದ್ದೀರ, ಅತಿ ಕಡಿಮೆ ಎಣ್ಣೆನ ಬಳಸಿ ಅತಿ ಹೆಚ್ಚು ರುಚಿಕರವಾದಂತಹ ಅಡುಗೆ ಮಾಡ್ಬೋದು.
ಸೊ ಅದನ್ನ ದಯವಿಟ್ಟು ಇವತ್ತು ಇಲ್ಲೇ ಪರ್ಚೇಸ್ ಮಾಡಿದ್ರೆ ಒಳ್ಳೆ ಡಿಸ್ಕೌಂಟ್ ಎಲ್ಲ ಸಿಗುತ್ತೆ. ಸೊ ರೆಡಿನಾ? ಓಕೆ, ಸೊ ಇವತ್ತಿನ ವಿನ್ನರ್ ಬ್ಯಾಚ್ ನಂಬರ್ ಸರ್ ಒಂದು ನಿಮಿಷ ಸರ್, ನೀವು ಬರೋಲ್ಲ. ಸೊ ಇಷ್ಟು ಜನದ ಅಡುಗೆನ ಟೇಸ್ಟ್ ಮಾಡಿದ್ರಿ, ಹೇಗೆ ಅನಿಸ್ತಿದೆ ಅಂತ ಹೇಳ್ಬಿಡಿ ಪಾಪ. ನಮ್ಮ ಇಷ್ಟು ಜನ ಹೆಣ್ಮಕ್ಳು ಬೆಳಗ್ಗೆನೆ ಇದ್ದು ರೆಡಿಯಾಗಿ ನಿಮ್ಗೆ ಊಟ ಮಾಡಿಸಿದ್ದಾರೆ, ಹೇಗೆ ಅನಿಸ್ತಿದೆ? ಒಂದು ಥ್ಯಾಂಕ್ ಯು ಹೇಳಿ. ಫಸ್ಟ್ ನಾನು ಅವಾಗ ಹೇಳಿರೋ ಎಲ್ಲರೂ ವಿನ್ನರ್ಸ್, ಎಲ್ಲರೂ ಮಾಡ್ಕೊಂಬಂದು ನಿಮ್ಮ ಟೈಮ್ ಕೊಟ್ಟು ಎಫರ್ಟ್ಸ್ ಮಾಡಿ ನಮ್ಗೆ ಮಾಡ್ಕೊಂಬಂದಿರೋ ಪ್ರೀತಿ ನಮ್ಗೆ ಸಿಕ್ಕಾಪಟ್ಟೆ ಜಾಸ್ತಿ. ಥ್ಯಾಂಕ್ ಯು ಸೋ ಮಚ್ ನೀವು ಮಾಡ್ಕೊಂಡು ಬಂದಿರೋದಕ್ಕೆ. ಇನ್ನು ಮುಂದೆ ಎಸ್, ಓಕೆ. ಈ ಸತಿ ನಿಜವಾಗ್ಲೂ ಟೈಮ್ ಪಾಸ್ ಮಾಡಲ್ಲ. ಒಂದ್ಸತಿ ನಮ್ಮ ಫ್ರೀಡಮ್ ಅವ್ರಿಗೆ ಹಾಗೆ ನಮ್ಮ ವಿಜಯ ಕರ್ನಾಟಕ ಅವ್ರಿಗೆ ಇಬ್ಬರಿಗೂ ಜೋರ ಚಪ್ಪಾಳೆ. ಆ್ಯಂಡ್ ನಮ್ಮೆಲ್ಲರ ಕಡೆಯಿಂದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇಟ್ಸ್ ನಾಟ್ ಟೇಕ್ ಮಚ್ ಟೈಮ್. ಸರ್ ರೆಡಿನಾ? ಓಕೆ, ಫಸ್ಟ್ ಪ್ಲೇಸ್ ಇವತ್ತು ಆ್ಯಂಡ್ ದಟ್ ಗೋಸ್ ಟು ಬ್ಯಾಚ್ ನಂಬರ್ 30 ಝಾನ್ಸಿ ಭಟ್ ಅವರು. ದಯವಿಟ್ಟು ಬರಬೇಕು. Congratulations! Jhansi Confidence. ಮೇಡಮ್, ನಿಮ್ಗಿಂತ 2 kg ಅದೇ ಜಾಸ್ತಿ ಇದೆ. ಓಕೆ, ದಯವಿಟ್ಟು ನಮ್ಮ ಫಸ್ಟ್ ರನ್ನರ್ ಅಪ್ ಹಾಗೂ ಸೆಕೆಂಡ್ ರನ್ನರ್ ಅಪ್ ದಯವಿಟ್ಟು ಇಬ್ರು ವೇದಿಕೆ ಮೇಲೆ ಬರಬೇಕು. ಇವತ್ತಿನ ಇಲ್ಲಿನ 3 ಜನ ವಿನ್ನರ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಫಸ್ಟ್ ರನ್ನರ್ ಅಪ್, ಸೆಕೆಂಡ್ ರನ್ನರ್ ಅಪ್ ಹಾಗೂ ವಿನ್ನರ್. ಮೇಡಮ್, ಸೆಕೆಂಡ್ ರನ್ನರ್ ಅಪ್ ಹಾಗೂ ಫಸ್ಟ್ ರನ್ನರ್ ಅಪ್ ಹಾಗೂ ವಿನ್ನರ್ 3 ಜನ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಫ್ರೀಡಮ್ ಹೆಲ್ದಿ ಕುಕಿಂಗ್ ವಿತ್ ಪ್ರೆಸೆನ್ಸ್ ವೀಕೆ ಕರುನಾಡ ಸ್ವಾದ ಅಡುಗೆಯ ಕೋಚಿನ ಹುಡುಗಾಟ. ಸೊ ಇವತ್ತಿನ ಈ ಮೊದಲನೇ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಿತು. ಮೊದಲವಾಗಿ ನೆಲಮಂಗಲದ ಎಲ್ಲ ಪ್ರೀತಿಯ ವಿಜಯ ಕರ್ನಾಟಕ ಓದುಗರಿಗೆ ಹಾಗೂ ಯಾರು ಇವತ್ತೆಲ್ಲ ಕಾರ್ಯಕ್ರಮ ಬಂದಿರೋ ನಿಮ್ಮೆಲ್ಲರಿಗೂ ಈ ಕರುನಾಡ ಸ್ವಾದ ಅಡುಗೆ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಪಡೆದ ಖುಷಿಯು ಮರೆಯಲಾಗದ ದಿನವಾಗಿತ್ತು. ಮುಂದಿನ ವಿಡಿಯೋದಲ್ಲಿ ನಮಗೆ ಬಂದ ಬಹುಮಾನವು ಯಾವುದಿತ್ತು, ನಮ್ಮ ಸಂತಸವನ್ನು ನಮ್ಮ ಮಾತುಗಳಲ್ಲಿ ಹೇಳಿದ ಖುಷಿಯ ಕ್ಷಣವನ್ನು ಸಹ ಹಂಚಿಕೊಳ್ತೀನಿ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ. ತಮಗೆಲ್ಲ ಧನ್ಯವಾದಗಳು.